ಈ ನಮ್ಮ ಸಾವಯವ ಗೊಬ್ಬರ ಈ ಅಡಿಕೆ ತೆಂಗು ಪ್ರತಿಯೊಂದು ಬೆಳೆಗೆ ಯೂಸ್ ಮಾಡ್ಬೋದು. 40 ರಿಂದ 60 ಟನ್ ಡಿಸ್ಪ್ಯಾಚ್ ಆಗುತ್ತೆ ಸರ್. ಕರ್ನಾಟಕದ ಎಲ್ಲ ಕಡೆ ಸಪ್ಲೈ ಆಗ್ತದೆ ಸರ್. ಇದರಲ್ಲಿ ಎಲ್ಲ ಒಂದು 15 ರಿಂದ 16 ಥರದ ಕಂಟೆಂಟ್ ಮಿಕ್ಸ್ ಇರುತ್ತೆ. ಬೇವಿನ ಹಿಂಡಿ, ಉಂಗಿ ಹಿಂಡಿ, ಫ್ರೆಶ್ ಮೆಡ್, ಫ್ಲೈ ಆಶ್, ಜಿಂಕ್, ಬೋರಾನ್ ಅಂತ ಹೇಳ್ಬಿಟ್ಟು ಮೇನ್ ಆಗಿ ಏನಾದರೂ ರೋಗ ಅವಾಯ್ಡ್ಗೆ ಮತ್ತೆ ಇಳುವರಿ ಇಂಪ್ರೂವ್ಮೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋಂಥದ್ದು ಸರ್. ಇದು ಗಿಡದಿಂದ ಒಂದೆರಡು ಗ್ಯಾಪ್ ಇಟ್ಬಿಟ್ಟು ಒಂದೊಂದು ಗಿಡಕ್ಕೆ ಒಂದು 4 kg ಗೊಬ್ಬರ ಕೊಡಬೇಕಾಗುತ್ತೆ ಸರ್. 100% ಇದೇ ರೀತಿ ಹಾಕ್ಬೇಕಾಗುತ್ತೆ. ನೀವು ಮೇಲ್ಗಡೆ ಹಾಕೋದ್ರಿಂದ ಬಿಸಿಲಿಗೆ ಗೊಬ್ಬರ ಡ್ರೈ ಆಗುತ್ತೆ, ಗೊಬ್ಬರ ಮಣ್ಣು ಬೀಳ್ಬೇಕು, ಆ ರೀತಿ ಕೊಡಬೇಕಾಗುತ್ತೆ. ಮಿನಿಮಮ್ ಒಂದು 80 ರಿಂದ 100 ಬ್ಯಾಗ್ ತರಿಸ್ಕೊಬೇಕಾಗುತ್ತೆ. ತರಿಸ್ಕೊಂಡ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಲೇಬರ್ ಎಲ್ಲ ಫ್ರೀ ಇರುತ್ತೆ. ಈ ನಮ್ಮ ಗೊಬ್ಬರ ಒಂದ್ಸಲಿ ಯೂಸ್ ಮಾಡಿ ನೋಡಿ ಮತ್ತೆ ನೀವೇ ತಗೊಂತೀರಾ. ಸರ್ ನನ್ನ ಹೆಸರು ಬಂದು ಉಮೇಶ್ ಅಂತ ಹೇಳ್ಬಿಟ್ಟು, ಇದು ಕಿಸಾನ್ ಬಯೋ ಫರ್ಟಿಲೈಸರ್ ಕಡೆಯಿಂದ ಸುಮಾರು ಒಂದು 8-10 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಈ ನಮ್ಮ ಸಾವಯವ ಗೊಬ್ಬರ ಈ ಅಡಿಕೆ ತೆಂಗು ಪ್ರತಿಯೊಂದು ಬೆಳೆಗೆ ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡೋದ್ರಿಂದ ಏನೊಂದು ಉಪಯೋಗ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಹಾಂ ಸರ್, ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರುವಂಥದ್ದು. ಎಲ್ಲಿ ಇರುವಂಥದ್ದು ಸರ್? ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ಬಂದು ಕೊಪ್ಪಳ, ಬಾಗಲಕೋಟೆ, ಮಳವಳ್ಳಿ ಒಂದು 4-5 ಕಡೆ ಇದೆ ಸರ್. ಪ್ಲಾಂಟೇಶನ್ ಎಲ್ಲ ಬಂದು ಸುಮಾರು ನಮ್ಮದು ಒನ್ ಡೇಗೆ ಒಂದು 40 ರಿಂದ 60 ಟನ್ ಡಿಸ್ಪ್ಯಾಚ್ ಆಗುತ್ತೆ ಸರ್. ಕರ್ನಾಟಕದ ಎಲ್ಲ ಕಡೆ ಸಪ್ಲೈ ಆಗ್ತದೆ ಸರ್. ಇಂಥ ಕಡೆ ಹೋಗ್ತಾ ಇಲ್ಲ ಅನ್ನಂಗಿಲ್ಲ. ಕಡೂರು, ಚಿಕ್ಕಮಂಗ್ಳೂರು, ಹಾಸನ ಆಗಿರ್ಬೋದು, ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಪ್ರತಿಯೊಂದು ಕಡೆನೂ ಸಪ್ಲೈ ಆಗ್ತದೆ ಸರ್ ನಮ್ಮದು ಆರ್ಗಾನಿಕ್ ಗೊಬ್ಬರ. ಸರ್ ಇದರಲ್ಲಿ ಉತ್ತಮವಾದ ಗುಣಮಟ್ಟವಾದಂಥ ಗೊಬ್ಬರ ಸರ್ ಇದು ಆರ್ಗಾನಿಕ್ ಗೊಬ್ಬರ. ಇದರಲ್ಲಿ ಎಲ್ಲ ಒಂದು 15 ರಿಂದ 16 ಥರದ ಕಂಟೆಂಟ್ ಮಿಕ್ಸ್ ಇರುತ್ತೆ. ಬೇವಿನ ಹಿಂಡಿ, ಉಂಗಿ ಹಿಂಡಿ, ಫ್ರೆಶ್ ಮೆಡ್, ಫ್ಲೈ ಆಶ್, ಜಿಂಕ್, ಬೋರಾನ್ ಅಂತ ಹೇಳ್ಬಿಟ್ಟು ಮೇಯ್ನಾಗಿ ಒಂದು ಗಿಡಕ್ಕೆ ಒಂದು ಬೆಳೆಗೆ ಏನು ಅಂಶ ಬೇಕೋ ಎಲ್ಲ ಒಂದು 15 ರಿಂದ 16 ಥರದ ಕಂಟೆಂಟ್ ಮಿಕ್ಸ್ ಇರೋದ್ರಿಂದ ಇದನ್ನ ಹಾಕೋದ್ರಿಂದ ಅಡಿಕೆಯಲ್ಲಿ ಅಂಡೊಡ್ಕ ಆಗಿರ್ಬೋದು, ಅರಳೋದು, ಒಂಬಳೆ ಸಿಯೋದು, ಸುಳಿಕೊಳೆ ರೋಗ, ಎಲೆ ಚಿಕ್ಕಿ ರೋಗ, ಈ ಥರ ಮೇಯ್ನಾಗಿ ಏನಾದರೂ ರೋಗ ಅವಾಯ್ಡ್ಗೆ ಮತ್ತೆ ಇಳುವರಿ ಇಂಪ್ರೂವ್ಮೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋಂಥದ್ದು ಸರ್ ಇದು. ಸರ್ ಈಗ ಗೊಬ್ಬರ ಯಾವ ರೀತಿ ಹಾಕಬೇಕು ಸರ್? ಗಿಡ ಅಂದರೆ ನೋಡಿ ಸರ್, ಗಿಡದಿಂದ ಒಂದೆರಡು ಗ್ಯಾಪ್ ಇಡಬೇಕಾಗುತ್ತೆ. ಇಂಥದಕ್ಕೆ ಈ ಥರ ಬುಡಕ್ಕೆ ಹಾಕೋಷ್ಟಿಲ್ಲ, ಬುಡಕ್ಕೆ ಹಾಕಂಗಿಲ್ಲ ಸರ್. ಗಿಡದಿಂದ ಒಂದೆರಡು ಗ್ಯಾಪ್ ಇಟ್ಬಿಟ್ಟು ಈ ಥರ ಸುತ್ತ ಹಾಕ್ಕೊಂಡು ಈ ಥರ ಗುಂಡಿ ತೆಗೆದ್ಬಿಟ್ಟು ಹಾಕಿದರೆ ಚೆನ್ನಾಗಿ ಬೇರೆ ಕೂಡ ಚೆನ್ನಾಗಿ ಸಿಗುತ್ತೆ. ಮತ್ತು ಬುಡಕ್ಕೂ ಹಾಕ್ಬಾರ್ದು. ಗಿಡದಿಂದ ಒಂದೆರಡು ಗ್ಯಾಪ್ ಇಟ್ಬಿಟ್ಟು ಒಂದೊಂದು ಗಿಡಕ್ಕೆ ಒಂದು 4 kg ಗೊಬ್ಬರ ಕೊಡಬೇಕಾಗುತ್ತೆ. ಸುತ್ತ ಗುಂಡ್ಸುತ್ತ ಮಾಡ್ಕೊಂಡಿದ್ದೀವಿ. ಒಂದೊಂದು ಗಿಡಕ್ಕೆ 4 kg ಹಾಕಬೇಕಾಗುತ್ತೆ. ಎಷ್ಟು ಕೆಜಿ ಹಾಕ್ಬೇಕು ಸರ್ ಒಂದು ಗಿಡಕ್ಕೆ? ಸರ್ ಒಂದು ಗಿಡಕ್ಕೆ 4 kg ಸರ್. 4 kg. ಹಾಂ, 4 kgನೇ ಹಾಕ್ಬೇಕಾ ಪರ್ಟಿಕ್ಯುಲರ್ ಆಗಿ? ನೀವು ಇನ್ನೂ ಒಂದು 2 kg ಜಾಸ್ತಿ ಹಾಕಿರೋ ಕೂಡ ಏನು ತೊಂದರೆ ಆಗಲ್ಲ ಸರ್. ಮಿನಿಮಮ್ 4 kg ಕೊಡಬೇಕಾಗುತ್ತೆ. ನೀವೀಗ ಜಾಸ್ತಿ ಹಾಕಿರೋ ಗಿಡಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಆ ಥರ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ಆರ್ಗಾನಿಕ್ ಆಗೋದ್ರಿಂದ ಜಾಸ್ತಿ ಹಾಕಿರೋ ಕೂಡ ಏನು ತೊಂದರೆ ಏನಿಲ್ಲ. ಮೂಟೆ ಹಾಂ ಸರ್. ಕೆಜಿ ಬರುತ್ತೆ ಸರ್ 40 kg ಬರುತ್ತೆ ಸರ್. 40 kg. ಹಾಂ ಸರ್. ಸೊ 4 kg ಅಂತಂದ್ರೆ ಎಷ್ಟು ಗಿಡಗಳಿಗೆ ಹಾಕ್ಬೇಕು ಸರ್? ಒಂದು ಚೀಲ 10 ಗಿಡಕ್ಕೆ ಬರುತ್ತೆ 4 kg ಹಂಗಾದ್ರೆ. ಸರ್ ಈಗ ತೋಟ ಮಾಡಿರೋ ರೈತರುಗಳಿಗೆ ನಿಮ್ಮ ಗೊಬ್ಬರನ ಹಾಕ್ಬೇಕಾದ್ರೆ ಈ ರೀತಿನೇ ಹಾಕಿ ಅಂತ ನೀವು ಸಜೆಸ್ಟ್ ಮಾಡ್ತೀರಾ ಸರ್? ಇದೇ ರೀತಿ ಹಾಕ್ಬೇಕು ಸರ್. 100% ಇದೇ ರೀತಿ ಹಾಕ್ಬೇಕಾಗುತ್ತೆ. ನೀವು ಮೇಲ್ಗಡೆ ಹಾಕೋದ್ರಿಂದ ಬಿಸಿಲಿಗೆ ಗೊಬ್ಬರ ಡ್ರೈ ಆಗುತ್ತೆ, ಅಷ್ಟು ಫಲವತ್ತತೆ ಕೊಡಲ್ಲ ಗಿಡಕ್ಕೆ. ನೀವು ಅದೇ ಗೊಬ್ಬರ ಮಣ್ಣಲ್ಲಿ ಮುಚ್ಕೊಳೋ ಥರ ಕೊಡಿದ್ರೆ ಚೆನ್ನಾಗಿ ಬೇರೆ ಕೂಡ ಚೆನ್ನಾಗಿರುತ್ತೆ. ಬಿಸಿಲಿಗೆ ಗೊಬ್ಬರ ಕೂಡ ಡ್ರೈ ಆಗಲ್ಲ, ಅಷ್ಟು ಗೊಬ್ಬರ ಮಣ್ಣು ಬೀಳ್ಬೇಕು, ಆ ರೀತಿ ಕೊಡಬೇಕಾಗುತ್ತೆ ಸರ್. ಈಗ ಗೊಬ್ಬರ ಹಾಕಿದ್ದೀರಾ? ಹಾಂ ಸರ್. ಇದು ಹಿಂಗೆ ಬಿಡ್ಬೇಕಾ ಏನು ಮಾಡ್ಬೇಕು? ಇಲ್ಲ ಸರ್, ಗೊಬ್ಬರ ಹಾಕಿದ್ಮೇಲೆ ಮಣ್ಣು ಮುಚ್ಚಬೇಕಾಗುತ್ತೆ. ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಹಾಂ ಸರ್ ಈಗ ಗೊಬ್ಬರ ಹಾಕಿದ್ರಿ, ಅದನ್ನು ಮುಚ್ಚಿದ್ರಿ. ಹಾಂ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಸರ್ ರೈತರು? ಸರ್ ನೋಡಿ, ಗೊಬ್ಬರನ ಹಾಕ್ಬಿಟ್ಟು ಮುಚ್ಚಿದ್ದೀವಿ. ಈಗ ಈ ಥರ ಮುಚ್ಚಿದ್ಮೇಲೆ ಒಂದು 2 ದಿನ ಬಿಟ್ಟು ನೀರು ಕೊಟ್ಟರೆ ಏನು ಸಮಸ್ಯೆ ಇರಲ್ಲ. ನೀವು ಹಂಗೆ ಮೇಲ್ಗಡೆ ಬಿಟ್ಟಾಗ ಬಿಸಿಲಿಗೆಲ್ಲ ಡ್ರೈ ಆಗಿರುತ್ತೆ, ಆವಾಗ ಅಷ್ಟು ಫಲವತ್ತತೆ ತೊಗೊಳಲ್ಲ. ಹಿಂಗಾದ್ಮೇಲೆ ಒಂದು 2 ದಿನ ಬಿಟ್ಟು ನೀರು ಕೊಟ್ಟರೆ ಏನು ಸಮಸ್ಯೆ ಇಲ್ಲ ಸರ್. ಗಿಡಗಳಿಗೆ ನೀವು ಗೊಬ್ಬರ ಹಾಕಿದ್ರಿ? ಹೌದು ಸರ್. ಯಾವ ಸ್ಟೇಜಲ್ಲಿ ಹಾಕಿದ್ರೆ ಗಿಡಗಳಿಗೆ ಉತ್ತಮ ಸರ್? ಸರ್ ಈಗ ಅಡಿಕೆ ಕೊಯ್ಲು ನವಂಬರ್ ಡಿಸೆಂಬರ್ ಟೈಮಲ್ಲೂ ಹಾಕ್ಬೋದು, ಜೂನ್ ಜುಲೈ ಟೈಮಲ್ಲೂ ಹಾಕ್ಬೋದು. ಈ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಈ ಟೈಮಲ್ಲೂ ಯೂಸ್ ಮಾಡ್ಬೋದು ಸರ್. ಆರ್ಗಾನಿಕ್ ಆಗೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಸಸಿ ನೆಟ್ಟಾಗ ಹಾಕ್ತಾರೆ ಕೆಲವರು, ಗಿಡ ಚೆನ್ನಾಗಿ ಬರಲಿ ಅಂತ. ಸೊ ಇಳುವರಿ ಬರ್ತಾ ಇರ್ತದೆ, ಆ ಟೈಮಲ್ಲಿ ಕೊಡ್ತಾ ಇರ್ತಾರೆ. ಅಂದರೆ ಈಗ ಸಸಿಗೆ ಅಂದರೆ ಗಿಡ ನಾಟಿ ಮಾಡ್ಬೇಕಾದ್ರೆ ತಳಕ್ಕೆಲ್ಲ ದನಿನ ಗೊಬ್ಬರ ಎಲ್ಲ ಹಾಕ್ತಾರಲ್ಲ, ಅದೇ ಥರ ಇದನ್ನೇ ಯೂಸ್ ಮಾಡ್ಬೋದು ಸರ್. ಒಂದು 2 kg 3 kg ಕೊಡ್ಬೋದು. ಗಿಡ ತಳಬಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಗಿಡ ಕೂಡ ನಾಟಿ ಮಾಡ್ಬೋದು. ಫಲ ಬರೋ ಗಿಡ ಆದರೆ 4 kg ಕೊಡಬೇಕಾಗುತ್ತೆ. ಮಾಮೂಲಿ ಸಸಿ ಒಂದು 2 ವರ್ಷ 3 ವರ್ಷದಾಗೆಲ್ಲ ಒಂದು 2 kg ಕೊಡಬೇಕಾಗುತ್ತೆ. ಈ ಗೊಬ್ಬರ ಬೇಕು ನಮಗೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಕಡೆಯಿಂದ? ಮಿನಿಮಮ್ ಒಂದು 80 ರಿಂದ 100 ಬ್ಯಾಗ್ ತರಿಸ್ಕೊಬೇಕಾಗುತ್ತೆ. ತರಿಸ್ಕೊಂಡ್ರೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಲೇಬರ್ ಎಲ್ಲ ಫ್ರೀ ಇರುತ್ತೆ. ನಿಮ್ಗೆ ಏನಾದ್ರು 10-20 ಬ್ಯಾಗ್ ಬೇಕು ಅಂದರೆ ಇಲ್ಲಿ ಆಫೀಸ್ ಹತ್ರ ಬಂದರೆ ತೊಗೊಂಡೋಗ್ಬೋದು ಸರಿ ಅಂತಂದ್ರೆ. ಸರಿ, ನಮ್ಮ ಆರ್ಗಾನಿಕ್ ಸಾವಯವ ಗೊಬ್ಬರನ ಒಂದೇ ಬೆಳೆಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಪ್ರತಿಯೊಂದು ಬೆಳೆಗೆ ಯೂಸ್ ಮಾಡೋದು. ಅಡಿಕೆ, ತೆಂಗು, ಬಾಳೆ, ತರಕಾರಿ ಬೆಳೆ, ಹೂವಿನ ಬೆಳೆ ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ಬೋದು ಸರ್. ನೀವು ಇದೇ ಸಾವಯವ ಗೊಬ್ಬರ ಯೂಸ್ ಮಾಡಿ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, 3ನೇ ವರ್ಷ ಹಾಕಲಿಲ್ಲ ಅಂದರೂ ಕೂಡ ಇವಾಗ ಏನು ಇಳುವರಿ ಬರ್ತೈತೆ ನೆಕ್ಸ್ಟ್ ಅದೇ ಆ ಇಳುವರಿ ಬಂದೇ ಬರ್ತದೆ. ಈ ನಮ್ಮ ಗೊಬ್ಬರ ಒಂದ್ಸಲಿ ಯೂಸ್ ಮಾಡಿ ನೋಡಿ ಮತ್ತೆ ನೀವೇ ತೊಗೊತೀರಾ.